Namaste children, I am Srimati Anupama Rao from Mangala Vidya Mandira. Children, let us learn a new unit. Environment. All living things that live on this earth comes under the environment, whether they live on land or water, they are part of the environment. Environment also includes air, water, sunlight, plants, and animals, etc. Now, let us learn a new poem called If a Tree Could Talk. Anonymous means unknown name. Children, now I will recite the poem. You have to repeat after me. If a tree could talk. If a tree could talk, what would it say? Don't chop me down, just walk away. If a river could talk, what would it say? Don't dump in trash, throw it away. If the air could talk, what would it say? The factories must learn to keep smoke away. If the animals could talk, what would they say? Help us to live, we wish to stay. If the earth could talk, what would it say? Protect me by making every day Earth Day. Here, tree is a part of our environment. Children, can you tell me what do trees give us? Yes, trees give us fruits, shadow and oxygen. ಮರಗಳು ನಮಗೆ ಏನನ್ನು ಕೊಡುತ್ತೆ? ಮರಗಳು ನಮಗೆ ಹಣ್ಣುಗಳನ್ನು, ನೆರಳನ್ನು ಹಾಗೂ ಆಮ್ಲಜನಕವನ್ನು ಕೊಡುತ್ತೆ. ಹಾಗಾದರೆ ಮಕ್ಕಳೇ ಮರಗಳನ್ನು ಕಡಿಬೇಕಾ ಅಥವಾ ಬೆಳೆಸಬೇಕಾ? ಕರೆಕ್ಟ್, ಮರಗಳನ್ನು ಆದಷ್ಟು ಹೆಚ್ಚು ಬೆಳೆಸಬೇಕು, ಕಡಿಬಾರ್ದು. Grow trees, save the forest and the earth. Grow trees, save the forest and the earth. Children, just imagine if a tree could talk. If a tree could talk, what would it say? ಮರಕ್ಕೆ ಮಾತಾಡಲಿಕ್ಕಾಗೋದಿದ್ರೆ ಮರ ಏನು ಹೇಳ್ತಾ ಇತ್ತು? ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ಮರ ಹೇಳ್ತಾ ಇತ್ತು ಏನಂದರೆ, ನನ್ನನ್ನು ಕಡಿಬೇಡ, ಕತ್ತರಿಸಬೇಡ, ದೂರ ಹೋಗು ಅಂತ ಹೇಳ್ತಾ ಇತ್ತು. ಮರಗಳನ್ನು ಕಡಿದರೆ ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ. ಹಾಗಾಗಿ ಮರಗಳನ್ನು ಕಡಿಬಾರ್ದು. ಇಫ್ ಎ ರಿವರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? Don't dump in trash, throw it away. River is also called in Kannada as ನದಿ. ನದಿಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ರೆ ನದಿ ಏನು ಹೇಳ್ತಾ ಇತ್ತು? ನನ್ನಲ್ಲಿ ಕಸವನ್ನು ಹಾಕಬೇಡಿ, ಟ್ರ್ಯಾಶ್ ಅಂದರೆ ಕಸ, ದೂರ ಹಾಕಿ ಅಂತ ಹೇಳ್ತಾ ಇತ್ತು. ಕೆಲವರು ಕಸವನ್ನು ಎಲ್ಲಿ ಬಿಸಾಡ್ತಾರೆ? ನದಿಯಲ್ಲಿ, ಕೆರೆಗಳಲ್ಲಿ ಬಿಸಾಡ್ತಾರೆ. ಅದು ತಪ್ಪು. ಏನಕ್ಕಂದರೆ ನದಿ, ಕೆರೆಗಳಲ್ಲಿನ ನೀರು ಮಲಿನ ಆಗ್ತದೆ, ಜಲಮಾಲಿನ್ಯ ಆಗ್ತದೆ ಅಲ್ವಾ? ಹಾಗಾಗಿ ನಾವು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು. ವಿ ಶುಡ್ ಗಿವ್ ಟ್ರ್ಯಾಶ್ ಟು ದ ವೇಸ್ಟ್ ಕಲೆಕ್ಟರ್. ಚಿಲ್ಡ್ರನ್, ಇಫ್ ದ ಏರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಗಾಳಿಗೆ ಮಾತಾಡ್ಲಿಕ್ಕೆ ಬಂದರೆ ಗಾಳಿ ಏನು ಹೇಳ್ತಾ ಇತ್ತು? ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ ಸ್ಮೋಕ್ ಅವೇ. ಕಾರ್ಖಾನೆಗಳು ತಮ್ಮ ಹೊಗೆಯನ್ನು ದೂರ ಬಿಡಬೇಕು ಎಂದು ಹೇಳ್ತಾ ಇತ್ತು. ಕಾರ್ಖಾನೆಗಳ ವಿಷ ಅನಿಲದಿಂದ ವಾಯು ಮಾಲಿನ್ಯ ಆಗ್ತದೆ.
ಅದೇ ಗಾಳಿಯನ್ನು ನಾವು ಕೂಡ ಉಸಿರಾಡ್ತೀವಿ. ನಮ್ಮ ಆರೋಗ್ಯ ಕೂಡ ಕೆಡುತ್ತೆ. ಆ್ಯಂಡ್ ಆಲ್ಸೋ ಏರ್ ಪೊಲ್ಯೂಷನ್ ಲೀಡ್ಸ್ ಟು ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. If the animals could talk, what would it say? ಪ್ರಾಣಿಗಳಿಗೆ ಮಾತನಾಡ್ಲಿಕ್ಕೆ ಬಂದರೆ ಪ್ರಾಣಿಗಳು ಏನು ಹೇಳ್ತಾ ಇದ್ವು? ಹೆಲ್ಪ್ ಅಸ್ ಟು ಲಿವ್, ವಿ ವಿಶ್ ಟು ಸ್ಟೇ. ನಮಗೆ ಜೀವಿಸಲಿಕ್ಕೆ ಬಿಡಿ ಅಂತ ಹೇಳ್ತಾ ಇದ್ವು. ವೈ ಡು ಆ್ಯನಿಮಲ್ಸ್ ವುಡ್ ಸೇ ದಿಸ್? ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ cruelly killing the animals for their use. Human beings are torturing animals. Torture is also called in Kannada as ಚಿತ್ರಹಿಂಸೆ. ಪ್ರಾಣಿಗಳಿಗೆ ಮನುಷ್ಯನು ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾನೆ. Children, look at the next line. If the earth could talk, what would it say? Earth is also called in Kannada as ಭೂಮಿ. ನಮ್ಮ ಭೂಮಿ ತಾಯಿಗೆ ಮಾತನಾಡ್ಲಿಕ್ಕೆ ಬರ್ತಾ ಇದ್ರೆ ಏನು ಹೇಳ್ತಾ ಇದ್ಲು? ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ. ಭೂಮಿ ತಾಯಿ ಹೇಳ್ತಾ ಇದ್ಲು, ನನ್ನನ್ನು ರಕ್ಷಿಸು, ಪ್ರತಿದಿನವೂ ಭೂಮಿಯ ದಿನವನ್ನಾಗಿ ಆಚರಿಸಿ ನನ್ನನ್ನು ರಕ್ಷಿಸು ಅಂತ ಹೇಳ್ತಾ ಇದ್ಲು. Children, we should not destroy our environment. Instead, we should support environmental protection. ಮಕ್ಕಳೇ, ಪರಿಸರ ಸಂರಕ್ಷಣೆ ನಮ್ಮ ಗುರಿಯಾಗಬೇಕು. ಪರಿಸರ ಸಂರಕ್ಷಣೆಯು ನಮ್ಮಿಂದಲೇ ಪ್ರಾರಂಭ ಆಗಬೇಕು. ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡಬಾರ್ದು, ನೀರನ್ನು ಮಲಿನಗೊಳಿಸಬಾರ್ದು, ಗಾಳಿಯನ್ನು ಮಲಿನಗೊಳಿಸಬಾರ್ದು, ಪ್ರಾಣಿಗಳನ್ನು ಸಾಯಿಸಬಾರ್ದು. ನಮ್ಮ ಭೂತಾಯಿಯನ್ನು ಸಂರಕ್ಷಿಸಬೇಕು, ಪೂಜಿಸಬೇಕು. ಚಿಲ್ಡ್ರನ್, ವಿ ವುಡ್ ಗ್ರೋ ಮೋರ್ ಟ್ರೀಸ್, ವಿ ವುಡ್ ಸೇವ್ ದ ರಿವರ್. Let us follow Swachh Bharat Abhiyan, which is launched by our Honorable Prime Minister Shri Narendra Modi ji. The slogan of this Abhiyan is One Step Towards Cleanliness. Children, we will try our best to save our environment. Children, let us look at the new words. Cheap, cut down, dump, fill in any vacant place with dirt or waste. Protect, save, trash, something that is useless, waste. Let us look at the next one. Read the poem. Say what you would do to save the environment. Use the words given in the brackets. One is done for you. I would grow more trees, but I wouldn't chop them down. I would save the river, but I wouldn't dump in trash. I would ride a bicycle, but I wouldn't drive a car. I would rear animals, but I wouldn't kill them. I would light oil lamps, but I wouldn't burst crackers. Let us look at the homework. The first one, practice the last 4 lines of the poem. If a tree could talk, if the animals from there till Earth Day, and make a video. The second question, write the word meanings 2 times in your homework book. We will be continuing the remaining session in the next class. Thank you.